ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗಡೆ ಹೂರ್ಣದ ಹೋಳ್ಗೆ ಮಾಡೋದನ್ನು ತೋರಿಸೇನೆ. ಮೊದಲು ಹೋಳ್ಗೆ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪು, ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಹಿಟ್ಟನ್ನು ನಾದ್ಕೋಬೇಕು. ಮೊದಲು ಈ ಥರ ಎಣ್ಣೆನೆಲ್ಲ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ, ಆಮೇಲೆ ನೀರು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಈ ಥರ ಹಿಟ್ಟನ್ನು ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಚಲೋ ತಂಗ ಮಿದ್ಕೊಂಡು ಇದನ್ನು ಒಂದು ಅರ್ಧ ತಾಸರಿಂದ 1 ತಾಸು ತನಕ ನೆನೆಯಕ್ಕೆ ಇಡಬೇಕು. ಇವಾಗ 1 ಕಪ್ ಕಡಲೆಬೇಳೆನ ತಗೊಂಡು ವಾಶ್ ಮಾಡಿ ಇದನ್ನು ನೆನೆಯಾಕಿಟ್ಟಿದ್ದೆ. ಒಂದು 15ರಿಂದ 20 ನಿಮಿಷ ನೆನೆಯಾಕಿಟ್ಟು, ನೆನೆದಾದ್ಮೇಲೆ 1-2 ಗ್ಲಾಸ್ ನೀರು ಹಾಕಿ 3 ವಿಸಿಲ್ ಒಳಗಡೆ ಕುದಿಸ್ಕೋಬೇಕು ಕುಕ್ಕರಿಗೆ. ಕುದ್ದಾದ್ಮೇಲೆ ನೀರು ಉಳಿದಿತ್ತಂದ್ರೆ ನೀರನ್ನು ಬಸ್ಕೊಂಡು ತಕ್ಕೋಬೇಕು. ಬರೀ ಬೇಳೆನಷ್ಟ ಹಾಕಿ ಅದ್ರ ಜೊತೆಗೆ ಬೆಲ್ಲ ಹಾಕ್ಬೇಕು. ನೋಡ್ರಿ, ಬೇಳೆ ಅದಕ್ಕೆ ಕುದ್ದಿರಬೇಕು ಸಾಫ್ಟಾಗಿ. ಈ ಥರ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು. ಇದರ ಜೊತೆಗೆ ಬೇಳೆ ಜೊತೆಗೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಏಲಕ್ಕಿನ ಜಜ್ಜಿ ಏಲಕ್ಕಿ ಪುಡಿನ ಹಾಕ್ಕೊಂಡಿನಿ. ಹೂರ್ಣ ರೆಡಿ ಆಗೈತಿ. ಇವಾಗ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೋಬೇಕು. ಇವಾಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಸೈಡಿಗೆ ಹಂಚನ್ನು ಬಿಸಿ ಮಾಡೋಕ್ಕಿದ್ದೀನಿ. ಇವಾಗ ಒಂದು ಉಳ್ಳಿ ಮಾಡ್ಕೊಂಡು, ಮೀಡಿಯಮ್ ಸೈಜಿಗೆ ಉಳ್ಳಿ ಮಾಡ್ಕೊಂಡು ಈ ಥರ ಹೂರ್ಣನ ತುಂಬೋಣಂತ. ಈ ಥರ ಮಾಡಿ ಹೂರ್ಣ ತುಂಬಿಕೊಂಡು ಉಳಿದಿದ್ದ ಹಿಟ್ಟನ್ನು ಈ ಥರ ಎಕ್ಸ್ಟ್ರಾ ಬಂದಿರ್ತೈತಲ್ಲ ಇದನ್ನು ತೆಗೆದು ಬಿಡಬೇಕು. ನೋಡಿರಿ, ಈ ಥರ ಉಳ್ಳಿ ಮಾಡಿ ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಚಿ ಮೇಲೇನೂ ಎಣ್ಣೆ ಹಾಕಿ ಈ ಥರ ಮಾಡಿದ್ರೆ ಹೋಳ್ಗೆ ಒಂದೇ ಸಮನಾಗಿ ಚೆಂದಂಗೆ ಆಗ್ತೈತಿ. ನಮ್ಮ ಕಡೆ ಹಬ್ಬ ಅಮಾವಾಸ್ಯೆ ಬಂತಂದ್ರೆ ಹೋಳ್ಗೆ ಮಾಡೋದು ಫಿಕ್ಸ್ ಇರ್ತೈತಿ. ಒಂದಿಷ್ಟು ಜನ ಹಿಟ್ಟು ಹಚ್ಚಿ ಲಟ್ಟಿಸಿ ಮಾಡ್ತಾರೆ, ಒಂದಿಷ್ಟು ಜನ ಈ ಥರನೂ ಮಾಡ್ತಾರೆ. ಇವಾಗ ಹಂಚು ಬಿಸಿ ಆಗೈತಿ. ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಲತ್ತಿಗುಣಿ ಸಹಾಯದಿಂದ ಹಂಚ ಮೇಲೆ ಹಾಕತ್ತೀನಿ. ಇದನ್ನು ನಾರ್ಮಲ್ ಚಪಾತಿ ಥರ ಹಾಕಕ್ಕೆ ಬರೋಂಗಿಲ್ಲ, ಎತ್ತಿ ಕೈಲೇ ಹರಿದು ಬಿಡ್ತೈತಿ. ಹಾಗಾಗಿ ಲತ್ತಿಗುಣಿ ಸಹಾಯದಿಂದ ಹಂಚ ಮೇಲೆ ಹಾಕಬೇಕು. ನೋಡ್ರಿ, ಈ ಥರ ಎಕ್ಸ್ಟ್ರಾ ಬಂದಿದ್ದು ತೆಗೆದು ಬಿಡ್ಬೇಕು. ಇಲ್ಲಾಂದ್ರೆ ಭಾಳ ಹಿಟ್ಟಾಗಿ ಗಟ್ಟಿ ಅನ್ನಿಸ್ತೈತಿ ಹೋಳ್ಗೆ. ನೀವು ಈ ಥರ ಎಣ್ಣೆ ಹೋಳ್ಗಿನ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಗ್ತೈತೆ ಅಂಥೇಳಿ. ಈ ಥರ ಮಾಡೋದು ಭಾಳ ಈಸಿ ಐತಿ ಮೆಥಡ್.
ಹೋಳ್ಗೆ ಮಾಡೋದು ಈಸಿ, ಬಟ್ ಹೂರ್ಣ ಮತ್ತು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋದು ಕರೆಕ್ಟ್ ಇತ್ತಂದ್ರೆ ಹೋಳ್ಗೆ ತಾನಾಗೆ ಚಲೋ ತಂಗೆ ಬರ್ತಾವೆ. ಹಾಗಾಗಿ ಕನಕ ಮತ್ತು ಹೂರ್ಣನ ಕರೆಕ್ಟ್ ಹದ ನೋಡ್ಕೊಂಡು ರೆಡಿ ಮಾಡ್ಕೋಬೇಕು. ಹೋಳ್ಗೆ ಹೆಂಗೆ ಆಗ್ತಾವೆ ಅನ್ನೋದು ಹೂರ್ಣ ಮತ್ತು ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರ್ತೈತಿ. ಹಾಗಾಗಿ ಹೂರ್ಣ ಮತ್ತು ಹಿಟ್ಟನ್ನು ನೀವು ಚಲೋ ತಂಗೆ ಮಾಡ್ಕೊಂಡ್ರೆ ಹೋಳ್ಗೆ ಚಲೋ ತಂಗೆ ಬರ್ತಾವೆ. ನೋಡಿರಿ, ನಾನು ಈಸಿ ಮೆಥಡನ್ನು ತೋರಿಸ್ಕೊಟ್ಟೀನಿ. ಈ ಥರ ಮಾಡೋದು ಬಿಗಿನರ್ಸ್ ಯಾರು ಇರ್ತಾರಲ್ಲ, ಹೊಸದಾಗಿ ಹೋಳ್ಗೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ, ಅವರಿಗೆ ಭಾಳ ಈಸಿಯಾಗಿ ಹೆಲ್ಪ್ ಆಗ್ತೈತಿ ಇದು ಮಾಡೋಕ್ಕೆ. ನೋಡಿರಿ, ನಾನು ಭಾಳ ಈಸಿ ಮೆಥಡ್ ಒಳಗಡೆ ಹೋಳ್ಗೆ ಮಾಡೋದನ್ನು ತೋರಿಸ್ಕೊಟ್ಟೀನಿ. ನೀವು ಯಾವ ಥರ ಹೋಳ್ಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಬಿಸಿ ಬಿಸಿ ಹೋಳ್ಗೆ ರೆಡಿ ಆದವು. ಇದನ್ನು ತುಪ್ಪದ ಜೊತೆಗೆ ಅಥವಾ ಹಾಲು ತುಪ್ಪ ಜೊತೆಗೆ ಸರ್ವ್ ಮಾಡಿರಿ, ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.